ಅಮ್ಮ ಜಗನ್ಮಾತೆ, ನಾನಾವ ಅಪರಾಧ ಮಾಡಿದ್ದೇನೆ ಅಂತ ಇವತ್ತು ಈ ರೀತಿ ಕಷ್ಟ ಕೊಡುತ್ತಿರುವೆ ಮಾವಿ. 3 ಲೋಕದಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲಿಸುವ ನೀನು ಈಗ ನಮ್ಮನ್ನು ಕಡಿತೆರೆದು ನೋಡಲಾರಿಯ ತಾಯಿ. ನಮ್ಮಣ್ಣ ಜೈಲಿಗೆ ಹೋದ, ತಂದೆ ಮಗಳು ತಿರುದುಂಡುವುದು ನಿನಗೆ ಸರಿ ಕಾಣುವುದಿಲ್ಲವೇನಮ್ಮ? ಮಗಳ ತಲೆಯ ಮೇಲೆ ಅಕ್ಷತರೆ ಹಾಕಿ ಮಹದಾನಂದದಲ್ಲಿ ಕಾಲ ಕಳೆಯಬೇಕು ಅಂತ ಕನಸು ಕಂಡ ನನ್ನ ತಂದೆಯ ಕನಸಾಗಿ ಉಳಿಸಿದ್ದೀಯಾ? ಆದಷ್ಟು ಬೇಗನೆ ನನ್ನ ಅಣ್ಣನಿಗೆ ಬಿಡುಗಡೆಯಾಗಿ ಬರಲಿ ಅಂತ ಆಶೀರ್ವಾದ ಮಾಡುತ್ತಾಯಿ. ಸವಿತಾ, ಯಾರು? ನಾನೇ ಈ ಊರಿನ ಶ್ರೀಮಂತ ವಕೀಲ್ ನಾಗೇಂದ್ರ ಅಂತ. ಗೊತ್ತಾಯ್ತು. ನನ್ನ ಹತ್ರ ನಿಮ್ದೇನು ಕೆಲಸ? ಮುಖ್ಯವಾದ ಕೆಲಸವಿದೆ ಸವಿತಾ. ನನ್ನ ಮಾವಂದಿರು ನಿಮ್ಮ ತನ್ಮನನ್ನು ಎಳೆದುಕೊಂಡು ಹೋದರು, ಅದಕ್ಕೆ ಸಹಾಯ ಮಾಡಲಿಕ್ಕೆ ಬಂದಿರುವೆ. ನಮ್ಮ ಕಷ್ಟ ನಷ್ಟಗಳನ್ನು ವಿಚಾರಿಸೋದಕ್ಕೆ ಆ ದೇವರಿದ್ದಾನೆ. ನಿಮ್ಮಿಂದ ಅವಶ್ಯಕತೆ ನನಗಿಲ್ಲ, ತಾವಿನ್ನು ಹೋಗಬಹುದು. ಕನ್ಯಾ ಪರೀಕ್ಷಿಸಿ ಕೈ ಹಿಡಿದು ಮಡದೆಯನ್ನಾಗಿ ಸ್ವೀಕರಿಸಲು ಬಂದಿದ್ದಾನೆ. ಅಂದ್ರೆ ನಿನ್ನನ್ನು ಮದುವೆಯಾಗಿಕೊಳ್ಳಲು ಬಂದಿದ್ದಾನೆ. ನಿಮ್ಮಿಂದ ಆ ಸಹಾಯ ನನಗೆ ಬೇಕಾಗಿಲ್ಲ. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗಬಿಡಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ, ರತಿ ಅಂತ ಮೈ ಮಾಡ ತುಂಬಿರುವ ನಿನ್ನ ಅಂಗಗಳು ಚುಂಬಿಸಲು ಬಂದಿರುವೆ. ಹೇಸಿ, ನೀನು ಬಯಸಿದ ಸುಖ ಸಭಿಕೆ ನಿಮ್ಮಂಥವರ ಪಾಲಿಗೆ ವಿಷಯ ಎಂಬುದು ಯಾವತ್ತಿಗೂ ನೀನು ಮರೆಯಬೇಡ. ಮೊದಲು ಹೇಳ್ತಾ ಇದ್ರೆ ಹೊರಟು ಹೋಗ ಇಲ್ಲಿಂದ. ಆ ಕಲ್ಲು ದೇವರನ್ನು ನಿನ್ನ ಕಾಲ ಕೆಳಗಾಗಿ ತುಳಿದು ನಿನ್ನ ಗಲ್ಲದ ಮೇಲೆ ಮೂಡಿಸುವೆ ನನ್ನ ಗಾಂತಾಕ್ಷರಗಳನ್ನು. ಎಲ್ಲೋ ಕಾಮಾಂಧ, ಯಾರಿಲ್ಲದ ಕಾಡಡವಿಗೆ ಪ್ರವೇಶಿಸಿ ನಿರಪರಾಧಿಯಾಗಿರುವ ಒಂದು ಹೆಣ್ಣಿಗೆ ತುಚ್ಛಕರಿಸಿ ಮಾತನಾಡುವಿಯಾ? ಪವಿತ್ರ ಆತ್ಮಳಾದ ಈ ಹೆಣ್ಣಿಗೆ ಅಲ್ಲ ಸಲ್ಲದ ನುಡಿಗಳನ್ನಾಡಿದ್ರೆ ನುಡಿಯುವ ನಿನ್ನ ನಾಲಿಗೆಯನ್ನು ಕಡಿದು ಹಾಕಬೇ ಈ ಎಚ್ಚರ. ಹಾಕಿದರೆ ನಾನು ಬಿಡವನಲ್ಲ, ನಿನ್ನನ್ನು ಸೀಲೆಗಡಿಸದೆ ಬಿಡವನಲ್ಲ. ಶ್ರೀಮಂತ್ರೆ, ಅಲ್ಪದ ವಿಷಯಕ್ಕೆ ಅತಿಯಾಗಿ ಮಾತನಾಡಿ ನಿಮ್ಮ ಗಂಡಸಿನ ಲಕ್ಷಣವನ್ನೇ ಕಳೆದುಕೊಳ್ಬೇಡಿ. ನಾನೊಬ್ಬಳು ನಿಮ್ಮ ತಂಗಿ ಅಂತ ತೆಗೆದುಕೊಂಡು ಹೊರಟು ಹೋಗಿ ಇಲ್ಲಿಂದ. ನನ್ನ ಗಂಡಸತನಕ್ಕೆ ಸವಾಲು ಹಾಕಿದ್ಯಾ? ರಂಡಿ, ಬಂದು ಕಾಪಾಡನು ನಿನ್ನ ಕಲ್ಲು ದೇವರನ್ನು. ಮಾನವ ಒಬ್ಬ ಅಸಹಾಯ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣಿನ ಮೇಲೆ ಹೋಗಿ ನಿನ್ನ ಶಕ್ತಿ ಉಪಯೋಗಿಸುವ ನೀನ್ಯಾರು? ನನ್ನ ವಿಷಯದಲ್ಲಿ ಐದ್ಯಾಗಿ ಮಾತನಾಡಲಿಕ್ಕೆ ಬಂದರು ನೀನು ಅವನಲ್ಲೇ ಕತ್ತೆ. ಗರತಿ ಎಂಬ 3 ಅಕ್ಷರದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರುವ ಈ ಕನ್ನಡ ನಾಡು ಗರತಿಯರ ಬೀಡು. ಅದನ್ನೆಲ್ಲ ಲೆಕ್ಕಿಸದೆ ನಾನೇ ಶೂರನೆಂದು ಈ ವೀರನಾರಿ ಮುಚ್ಚಲು ಬಂದರೆ ನಿನ್ನ ಶೂರತನ ಪತ್ತೆಯಾಗದ ಪಾತಾಳ ಸೇರಿತ್ತು ಎಚ್ಚರ. ಎಣ್ಣೆ ಹೊಡೆಯಲು ಬಂದು ನೀನು ಅವನಲ್ಲಿ ದೇಶದ ಅಭಿಮಾನವಿಲ್ಲದೆ, ಹೆಣ್ಣಿನ ಅಭಿಮಾನವಿಲ್ಲದೆ ಗರತಿಯರ ಹೃದಯಕ್ಕೆ ಕೊಳ್ಳಿಟ್ಟು ದೇಶಕ್ಕೆ ಕೊಳ್ಳಿ ಇಡುತ್ತಿರುವನ್ನು ಧ್ವಂಸ ಮಾಡಿ ಈ ನಾಡಿನ ರಕ್ಷಣೆಗಾಗಿ ಹೋರಾಡಲು ಸಿದ್ಧನಾಗಿ ಬಂದಿರುವ ಗಂಡುಗಲಿ ನಿಮ್ಮಂತ ಪ್ರಚಂಡರಿಗೆ ತಕ್ಕ ಹುಲಿ. ಎಲ್ಲ ಸುಳ್ಳು. ನೀನಾವು ಕೊಂಡ ಹುಲಿನಲ್ಲೋ, ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಕೈದಿ. ಭಾರತೀಯ ಸೇವಕ ಮೇಜರ್ ಕುಬೇರ. ನಾನು ಯಾರೆಂದು ಸುಮ್ಮನೆ ಬಿಟ್ಟು ಹೊರಟು ಹೋಗು ಇಲ್ಲಿಂದ. ನನಗೆ ಚೆನ್ನಾಗಿ ಗೊತ್ತು, ನೀನೊಬ್ಬ ಮನೆ ಬರುಕೋ ವಕೀಲಿನೆಂಬುದು. ನಿನ್ನಂತವನಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದೇ? ಲೋ ನಾಗೇಂದ್ರ, ಪ್ರೀತಿಯಿಂದ ಒಂದಾಗಿ ಚಂದಾಗಿ ಬಾಳುತ್ತಿರುವ ಗಂಡು ಹೆಂಡತಿರ ಮೇಲೆ ಕಲಹ ಬೆರೆಸಿ ಅವರನ್ನು ಮತ್ತೆ ಒಂದುಗೂಡಿಸುವ ನೆಪದಲ್ಲಿ 90,000 ಲಂಚ ತಿಂದ ನಿನ್ನಂತ ಮರೆ ಮರುಕನಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದೇ? ಹಣದ ಆಸೆಗಾಗಿ ಒಬ್ಬರ ಆಸ್ತಿಯನ್ನು ಎತ್ತಿ ಹಾಕಿ ಅವರ ಬಡವರ ಕಣ್ಣೆ ರಕ್ತ ನೆರೆಸುವ ನಿನ್ನಂತ ಪಾಪಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದೇ? ಕೋರ್ಟಿನಲ್ಲಿ ನ್ಯಾಯಾಧೀಶರ ಎದುರಿನಲ್ಲಿ ನಿಂತು ನ್ಯಾಯ ಅನ್ಯಾಯಗಳ ಬಗ್ಗೆ ಮಾತನಾಡುವ ನೀನೆ ಒಂದು ಹೆಣ್ಣಿನ ಮಾನ ಅಪಹರಣ ಮಾಡಲು ಯತ್ನಿಸಿದೆ ಅಂದಾಗ ನಿನ್ನಂತ ಮನೆ ಬರಕರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದೇ? ಇದೇ ನನ್ನ ಮರ್ಯಾದೆ. ನಿನ್ನ ತಂಗಿ ಎದುರಿಗೆ ನನ್ನ 2 ಕೆನ್ನಿಗೆ ಹೊಡೆದಿಯಲ್ಲ,
ಇದರ ಸೇಡನ್ನು ಇನ್ನು 3 ತಿಂಗಳಿಗೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ. ಹೋಗಲೇ ಹೋಗು. ನಿಮ್ಮಂತ ಸೀರ ಸಿಂಹಗಳ ಆಟ ಆಡುವುದಂದ್ರೆ ನನಗೆ ಬಲು ಇಷ್ಟ. ನಿನ್ನ ಈ ಪೊಳ್ಳ ಮಾತಿ ಹೆದರುವ ಗಂಡು ನಾನಲ್ಲ. ಅಣ್ಣ ತಂಗಿ, ಏನಮ್ಮ ನಿನ್ನ ಅವಸ್ಥೆ ಎಂದು? ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವರು ಕಾಪಾಡಿಬಿಟ್ಟೆ ಅಣ್ಣ ನೀನು. ಅದಿರ್ಲಮ್ಮ, ಮೊದಲು ಅಪ್ಪ ಎಲ್ಲಿ? ಯಾಕಮ್ಮ ಮೌನವಾಗಿ ನಿಂತು ಬಿಟ್ಟಲ್ಲ? ನನ್ನ ಅಪ್ಪ ಎಲ್ಲಿ ಅಂದೆ? ಯಾಕಮ್ಮ ನಿನ್ನ ಕಣ್ಣೀರು? ನನ್ನಪ್ಪ ಎಲ್ಲಿ? ನನ್ನಪ್ಪ ಎಲ್ಲಿ ಅಮ್ಮ? ನನ್ನಪ್ಪ ಎಲ್ಲಿ? ಚೆನ್ನಾಗಿದ್ದೇನಪ್ಪ? ಕ್ಷಮಿಸಿ ಬಿಡಪ್ಪ. ಅಪ್ಪ, ಇಂದು ಏನಪ್ಪ ನಿನ್ನ ಅವಸ್ಥೆ? ನಿನ್ನ ಮಗ ಇನ್ನು ಜೀವಂತವಾಗಿರುವಾಗಲೇ ನೀನು ಈ ರೀತಿಯಾಗಿ ಬದಲಾಗಿ ಬಿಟ್ಟಿಯಲ್ಲಪ್ಪ. ಅಪ್ಪ, ಏನಿದೆಲ್ಲ ಈ ಅರಿವೆ ಗಂಟು? ಅದನ್ನು ಮುಟ್ಟಬೇಡಪ್ಪ, ಅದನ್ನು ಮುಟ್ಟಬೇಡ. ಅದು ನನಗೆ ಸಂಬಂಧಪಟ್ಟ ವಿಷಯ. ಮಗು ಕುಬೇರ ಚೆನ್ನಾಗಿದೇನಪ್ಪ? ಸಂಪೂರ್ಣ ಬಿಡುಗಡೆಯಾಗಿ ಬಂದಿದ್ದಾನೆ? ಇಲ್ಲಪ್ಪ, ಕಾರಾಗರ ಸೇರಿ ಬಿಡುಗಡೆಯಾಗಿ ಬಂದಿಲ್ಲಪ್ಪ ಈ ನಿನ್ನ ಮಗ. ಸರ್ಕಾರದ ಸೇವೆ ಮಾಡಲು ಹೋರಾಡಲು ಸಿದ್ಧನಾಗಿ ಬಂದಿರುವ ನಾನೊಬ್ಬ ಮಿಲಿಟರಿ ಆಫೀಸರ್. ಈ ಮಾತನ್ನು ನಾನು ನಂಬಲಿ. ಏನು ಹೇಳ್ತೀರಿ ಮಗು? ಸತ್ಯವನ್ನೇ ಹೇಳ್ತಾ ಇದ್ದೀನಪ್ಪ. ಹಾಗಾದ್ರಿ ಅಂದು ಅದೇ ಇನ್ಸ್ಪೆಕ್ಟರ್ ನಿನ್ನನ್ನು ಸೆರೆಮನೆಗೆ ಕರೆಯೋದು ಇಲ್ಲಿ ಬಂದಿದ್ದಿಲ್ಲಪ್ಪ. ಸರ್ಕಾರದ ಸೇವೆ ಮಾಡಲಿಕ್ಕೆ ಕರೆಯಲು ಬಂದಿದ್ದರು. ಎಷ್ಟೊಂದು ಪ್ರೀತಿ ನಂಬಿಕೆ ಇಟ್ಟಿದ್ದಾರಪ್ಪ ನಿನ್ನ ಮೇಲೆ. ನಂಬಿಕೆ ಇಡಲೇಬೇಕಾಗಿದೆಯಪ್ಪ. ಸರಸ್ವತಿಯ ವರ ಪಡೆದ ವಿದ್ಯೆ ಕಲಿತ ನಾನು ಅವರ ಮಗನಿಗೆ ಒಂದು ದೊಡ್ಡ ಉಪಕಾರ ಮಾಡಿದ್ದೆ. ಅದರ ಋಣವನ್ನು ತೀರಿಸುವುದಕ್ಕಾಗಿ ನನ್ನನ್ನು ಒಬ್ಬ ದೊಡ್ಡ ಆಫೀಸರ್ನನ್ನಾಗಿ ಮಾಡಬೇಕಾಯಿತು. ಈ ಮಾತನ್ನು ನಾನು ನಂಬಲಿ. ಅಂದು ಅದೇ ಇನ್ಸ್ಪೆಕ್ಟರ್ ನನ್ನ ಕಣ್ಣೆದುರಿಗೆ ನಿನ್ನ ಕೈಗಳಿಗೆ ಬೇಡಿ ಹಾಕಲಿಲ್ಲವೇ? ಹೌದಪ್ಪ, ಆ ಸಮಯದಲ್ಲಿ ಆ ರೀತಿ ಮಾಡಲೇಬೇಕಿತ್ತು. ಹಾಗೆ ಬಂದು ನನ್ನನ್ನು ಸುರಕ್ಷಿತವಾಗಿ ಕರೆದೊಯ್ದಿದ್ದರೆ ಆ ಕೆಟ್ಟ ಹುಳು ಪ್ರಕಾಶ್ ನನ್ನನ್ನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದು ಅಲ್ಲದೆ ಅವರು ಬರುವ ಸಮಯಕ್ಕೆ ಹೇಗೋ ನಮ್ಮ ಮನೆಯಲ್ಲಿ ಜಗಳ ನಡೆದೇ ಬಿಟ್ಟಿತ್ತಲ್ಲ, ಅದನ್ನೆಲ್ಲ ವಿಚಾರಿಸಿ ಆ ರೀತಿಯಾಗಿ ಸುರಕ್ಷಿತವಾಗಿ ಕರೆದೊಯ್ಯಬೇಕಾಯಿತು. ಅದಕ್ಕಾಗಿ ಅಂದಿನಿಂದ ಇಂದಿನ ತನಕ ಸುಮ್ಮನೆ ಕೊಡಬೇಕಾಯಿತು ಆ ಪ್ರಕಾಶ್. ನನಗೆ ಈಗ ಸಂತೋಷವಾಯಿತಪ್ಪ. ನನ್ನ ಹಸಿದು ಒಡೆಲು ತುಂಬಿದಂತಾಯಿತು. ನಡಿಯಪ್ಪ, ನಡಿಯಪ್ಪ, ನಮ್ಮ ಮನೆಗೆ ಹೋಗೋಣ. ಆ ಮಾತು ನಾಡಬೇಡ ಕುಬೇರ. ನಾನೆಲ್ಲವನ್ನು ತಿಳಿಸಿ ಹೇಳುತ್ತೇನೆ. ನಡಿ, ಮೊದಲು ತಂಗಿ ಒಡನೆ ಊಟ ಮಾಡುವಂತೆ. ನೀವೇ? ನಮ್ಮ ಪರಿಚಯ ತಮಗೆ ಹಾಗೆ ಗೊತ್ತು? ಯಾಕೆ ಯಾಕೆ ಕೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಇಷ್ಟು ಬೇಗ ಮರ್ತು ಬಿಟ್ರ? ನೀವು ಯಾರು, ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟಕ್ಕೂ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಡಬೇಕು ಅಂತ ಮಾಡಿದ್ದೀರಾ? ಏನಮ್ಮ, ಎಷ್ಟೊಂದು ಉದ್ದವಾಗಿ ಮಾತಾಡ್ತಾ ಇದೆಯಲ್ಲ, ಇದೆಲ್ಲ ಯಾರಿಗೆ? ಏನ್ರಿ, ನನಗೆ ನೀವು ಅಪಹಾಸ್ಯ ಮಾಡಿ ಮಾತನಾಡ್ತಾ ಇದ್ದೀರಾ? ನನ್ನ ತಂದೆ ನಿಮ್ಗೋಸ್ಕರವಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯಾ? ಯಾವತ್ತು ನೋಡಿದ್ರು ಪ್ರಕಾಶ್ ನನ್ನ ಮಗ ಅಲ್ಲ, ಕುಬೇರನೇ ನನ್ನ ಮಗ ಅಂತ ನನ್ನ ತಂದೆ ಯಾವತ್ತೂ ಹೇಳ್ತಾ ಇದ್ರು. ಅವ್ರು ನುಡಿದ ಅಮೃತ ವಾಣಿ ಕೂಡ ನಿಮ್ಗೆ ಜ್ಞಾಪಕವಿಲ್ಲವೇ? ಅಂದರೆ ನೀವು ನಿಮ್ಮ ನೆಚ್ಚಿನ ಹೆಣ್ಣು ಶ್ರೀಮಂತ ನಾರಾಯಣನ ಮಗಳು. ಅಂದರೆ ನೀವು ಶ್ರೀಮಂತ ಪ್ರಕಾಶ್, ಶ್ರೀಮಂತ ನಾರಾಯಣಪ್ಪನ ಮಗಳ? ಅಂದರೆ ನೀವು ನನ್ನ ವೈರ್ಯಾದ ಮಹಾಪುಣ್ಯವಂತನ ತಂಗಿ ಪ್ರೇಮಣ. ಆಯ್ತು ಆಯ್ತು, ಬಹಳ ಒಳ್ಳೆಯದನಾಯ್ತು. ನಾನಿನ್ನು ಬರುವೆ. ನಿಲ್ಲಿ. ಒಂದು ಹೆಣ್ಣು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಹತ್ರ ತನ್ನ ಪ್ರೀತಿಯನ್ನ ಹೇಳ್ಕೊಂಡು ತನ್ನ ಪ್ರೀತಿಗೋಸ್ಕರವಾಗಿ ತುಂಬಿಸುತ್ತಾ ನಿಮ್ಮ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡು ಅಂಗಾಲಾಚಿ ಕೇಳ್ಕೊಂಡ್ರು ಕೂಡ ಈ ರೀತಿ ಕರಳನ್ನೇ ಕತ್ತರಿಸುವಂತೆ ಮಾತನಾಡ್ತಾ ಇದ್ರಲ್ಲ, ನಿಮಗೇನು ಅನಿಸ್ತಾನೆ ಇಲ್ವಾ? ಅಂದ್ರೆ ನೀವು ಮಾತಾಡ್ತಿರೋ ಮಾತನ್ನ ಕೇಳಿದ್ರೆ ಈಗ ನೀವು ಉನ್ನತ ಹುದ್ದೆಯಲ್ಲಿದ್ದೀರಾ, ಅದಕ್ಕೆ ತಾನೇ ಇಷ್ಟೊಂದು ಕ್ರೂರವಾಗಿ ನೀವು ನನಗೆ ಮಾತನಾಡ್ತಾ ಇದ್ದೀರಾ.
ನನ್ನ ತಂದೆ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ. ಅಂತ ತಂದೆಗೆ ಯಾವತ್ತು ಉಷವನ್ನಿಸುವ ಕೆಲಸವನ್ನ ಮಾತ್ರ ಮಾಡಬೇಡಿ. ನಿಮ್ಮ ಕಾಲ್ ಶ್ರೀಮಂತ ಬೆಳೆಸಿದ ಬಣ್ಣದ ಅಕ್ಕಿಯ ರೆಕ್ಕೆ ಎಷ್ಟೊಂದು ಕರದಲ್ಲಿ ಮೂಡಿ ನಿಂತಿದೆ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮ, ನನಗೀಗ ನಿನ್ನ ಹಿತೋಪದೇಶ ಬೇಕಾಗಿಲ್ಲ. ನೀವೆಲ್ಲರೂ ಮಹಾ ಮೂರ್ಖರು. ಶ್ರೀಮಂತಿಗೆ ಸೊಕ್ಕಿನಿಂದ ಬೆರೆಯುತ್ತಿರವೇನ, ಬಡವರನ್ನೆಂದು ಕಣ್ ತೆರೆದು ನೋಡವರಲ್ಲ. ಏನಂದೆ? ನಿನ್ನ ತಂದೆ ನನ್ನ ಚಿಂತೆಯಲ್ಲಿ ಕುಳಿತಿದ್ದಾನೆ ಅಂತ ಬಾಯಿ ತುಂಬ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಅದೇ ನಿನ್ನ ತಂದೆ ನಿನ್ನ ಸಾಲದ ನೆಪದಿಂದ ನನ್ನ ತಂಗಿಯರನ್ನು ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಹಾಕಿ ನಡು ಮಧ್ಯಾಹ್ನದ ಬಿಸಿಲಲ್ಲಿ ಕಾಡಡಿಗಟ್ಟಿದರಲ್ಲ. ಆವಾಗ ಎಲ್ಲಿ ಹೋಗಿತ್ತು ನಿಮ್ಮಪ್ಪನ ನನ್ನ ಮೇಲಿನ ವಿಶ್ವಾಸ? ಕಾಡಡವಿಯಲ್ಲಿ ನನ್ನ ಮುಪ್ಪಿನ ತಂದೆ, ನನ್ನ ಮುದ್ದಿನ ತಂಗಿ ಹೊಟ್ಟೆಗೀಡಿ ಅನ್ನವಿಲ್ಲದೆ ತಪ್ಪಲನ್ನು ತಿಂದು ಜೀವನ ಮಾಡಬೇಕಾದ್ರೆ ಅದನ್ನು ಕಣ್ಣಾರೆ ಕಂಡು ನಕ್ಕು ನಲಿದಾಡದ ನಿನ್ನನ್ನ. ಆವಾಗ ಎಲ್ಲಿ ಹೋಗಿತ್ತು ನನ್ನ ಮೇಲಿನ ಈ ನಿನ್ನನ್ನು ನಂಬಿದ್ದೇನೆ, ನಿನ್ನನ್ನು ಕೈ ಹಿಡುತ್ತೇನೆ, ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿ ಹಾಡಿ ಹಾಡಿ ಹತ್ತು ಕಣ್ಣೀರು ಸುರಿಸ್ತಾ ಇದೆಯಲ್ಲ. ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಸರಿಯಾಗಿ ಕ್ಷಮಿಸಿ, ದಯವಿಟ್ಟು ಈ ರೀತಿಗೆ ಚುಚ್ಚಿ ಮಾತಾಡಬೇಡಿ. ನೋಡಿ, ನಾನು ನಿಮ್ಮನ್ನ ಹೇಗೆ ಪ್ರೀತಿ ಮಾಡಿತು, ನಾನು ಕೂಡ ಸವಿತಾಳನ್ನ ಕಂಡು ಅವಳಿಗೆ ಸಮಾಧಾನದ ಮಾತುಗಳನ್ನ ಹೇಳಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಅದು ನನ್ನಿಂದ ಸಾಧ್ಯವೇ ಆಗಲಿಲ್ಲ. ಯಾಕಂದ್ರೆ ನನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ತಗಲ್ತಾ ಇತ್ತು. ನಿಮ್ಗೋಸ್ಕರವಾಗಿ ನಾನೆಷ್ಟು ಕಷ್ಟವನ್ನ ಪಟ್ಟಿದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಾ? ನೋಡಿ, ಈಗ ನನಗೆ ನೀವೇ ದಾರಿದೀಪ. ದಯವಿಟ್ಟು ನೀವು ನನ್ನ ಮಾತನ್ನ ಪಾಲಿಸಲೇಬೇಕು. ಇರದಿದ್ದರೆ ನಿಮ್ಮ ಕಣ್ಣೆದುರಿಗೆ ನನ್ನ ಪ್ರಾಣವನ್ನ ಕಳೆದುಕೊಳ್ಬೇಕಾಗುತ್ತೆ. ಪ್ರೇಮ, ನನ್ನ ಸಲುವಾಗಿ ಯಾಕೆ ಹಾಗೆ ಪ್ರಾಣದ ಹಂಗ ತೊರೆದು ಮಾತಾಡ್ತಾ ಇದೀಯಾ? ನನ್ನನ್ನು ಮರೆತು ಹೊಸ ಜೀವನ ಸಾಗಿಸು. ನೀ ಕೈ ಬಿಟ್ಟರೆ ನನ್ನ ಪ್ರಾಣ ನನ್ನ ಕೈಲಿ ಅಂತ ಹೇಳ್ತಾ ಇದೆಯಲ್ಲ. ಇಂದು ನಾನು ನಿನ್ನ ಕೈ ಹಿಡಿದರೆ ನನ್ನ ಪ್ರಾಣ ಉಳಿಯುವುದಿಲ್ಲ. ಎಂತಹ ಮಾತನ್ನ ಮಾತಾಡ್ತಾ ಇದ್ರೆ ನೀವು? ಸಮರ ಸಿಂಹನಾಗಿರುವ ನೀವೇ ಈ ರೀತಿ ಮಾತನಾಡಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ಅಂದ್ರೆ ನನ್ನ ಪ್ರೀತಿ ಕತ್ತಲಲ್ಲಿದೆ ಅಂತ ನನ್ನ ಪ್ರೀತಿನಿ ಕೊಂದು ಹಾಕ್ತೀರಾ ನೀವು? ಆಕಾಶ ಮತ್ತು ಪಾತಾಳಕ್ಕೆ ಹೊಂದಾಣಿಕೆ ಮಾಡಿ ಮಾತಾಡಬೇಡ ಪ್ರೇಮ. ನಿಮ್ಮ ಸ್ಥಿತಿಗತಿಗಳಿಗೆ ಮತ್ತು ನಮಗೆ ಎಂದಿಗೂ ಹೊಂದಾಣಿಕೆ ಆಗಲಾರದು. ಆ ಮಾತನ್ನ ನೀವು ಮಾತನಾಡಬೇಡಿ. ಯಾಕಂದ್ರೆ ನಾನು ನೋಡಿದ್ರೆ ಪಾತಾಳದಿಂದಿಲಿ ನೀವು ಪಾತಾಳದಿಂದ ಒಂದು ಹೆಜ್ಜೆ ಮೇಲೆ ಬಂದಿದ್ದೀರಾ, ನಾನು ಆಕಾಶದಿಂದ ಕೆಳಗಿಳಿದು ಒಂದು ಹೆಜ್ಜೆ ಕೆಳಗೆ ಬಂದಿದ್ದೀನಿ. ಅಂದಮೇಲೆ ಈ ಭೂಮಿ ಮೇಲೆ ನಾವಿಬ್ರು ಯಾವತ್ತಿದ್ರೂ ಒಂದೇ ತಾನೇ? ದಯವಿಟ್ಟು ನನ್ನನ್ನ ತಮ್ಮ ಮಡದಿ ಅಂತ ಸ್ವೀಕರಿಸಿಕೊಳ್ಳಿ. ಸಾಧ್ಯವಿಲ್ಲ. ನೋಡು ಪ್ರೇಮ, ಕುದುರೆ ಅಂತ, ನೀರಿನಂತ, ಹೆಣ್ಣಿನಂತ ಬಲ್ಲವರು, ಆದರೆ ನನಗೆ ಗೊತ್ತು. ಯಾಕಂದ್ರೆ ನಾನು 10ನೇ ವಯಸ್ಸಿನಿದ್ದಾಗ ಒಂದು ಕುದುರೆಯನ್ನು ಓಡಿಸಬೇಕಾದ್ರೆ ಒಂದು ದಿನ ಆ ಕುದುರೆ ನನ್ನನ್ನು ಕೆಡುತ್ತೈತೆ ಅಂತ ಗೊತ್ತಾಯ್ತು. ಆವಾಗ ನಾನು ಆ ಕುದುರೆ ಮೇಲಿಂದ ಜಿಗಿದು ನನ್ನ ಪ್ರಾಣವನ್ನು ಉಳಿಸಿಕೊಂಡೆ. ಯಾಕಂದ್ರೆ ಆ ಕುದುರೆ ಅಂತ ನನಗೆ ಗೊತ್ತಿತ್ತು, ಆ ಕುದುರೆಯ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಆವಾಗ ನನ್ನ ಮೇಲೆ ಒಬ್ಬ ದೇವರ ಆಶೀರ್ವಾದವಿತ್ತು. ಇನ್ನು ಕೇವಲ 2 ವರ್ಷಗಳ ಹಿಂದೆ ನಾನು ಅಕಸ್ಮಾತಾಗಿ ಬಾವಿಯಲ್ಲಿ 50 ಅಡಿ ಬಾವಿಯಲ್ಲಿ ಬೀಳಬೇಕಾದ್ರೆ ಒಂದು ಕ್ಷಣ ನನ್ನ ದೇವತೆಯನ್ನು ಸ್ಮರಣೆ ಮಾಡಿಕೊಳ್ತಾ ನಾನು ಕಲ್ಲಿನ ಮೇಲೆ ಬಿದ್ದರೆ ಸತ್ತು ಹೋಗ್ತೀನಿ, ನೀರಿನಲ್ಲಿ ಬಿದ್ದರೆ ಬದುಕ್ತೀನಿ ಅಂದುಕೊಂಡೆ. ಅದೇ ರೀತಿಯಾಗಿ ನಾನು ನೀರಿನಲ್ಲಿ ಬಿದ್ದೆ, ನನ್ನ ಪ್ರಾಣವನ್ನು ಉಳಿಸಿಕೊಂಡೆ. ಯಾಕೆ ಗೊತ್ತಾ? ಆ ನೀರಿನ ಆಳ ನನಗೆ ಗೊತ್ತಿತ್ತು, ನೀರಿನ ಅಂತನೂ ನನಗೆ ಗೊತ್ತಿತ್ತು. ಆದರೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೆ ನಿನ್ನ ಮನಸ್ಸನ್ನು ತಿರುಗಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂದರೆ ಆಕಾಶಕ್ಕೆ ಕಾಲಿಲ್ಲ, ನೀರಿಗೆ ನೆಲೆಯಿಲ್ಲ, ಭೂಮಿಗೆ ಬಿಸಿಲೇ ಹತ್ತಲ್ಲ. ಅಂದ ಹಾಗೆ ಇಂದು ನನಗೆ ಯಾರು ದಿಕ್ಕಿಲ್ಲ. ಹಾಗಾದ್ರೆ ನಿಮ್ಮನ್ನೇ ನಂಬಿ ಬಂದಿರುವ ನಾನೇ ಹುಚ್ಚಿ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡಿ, ನನ್ನ ಪ್ರಾಣ ಯಾವತ್ತಿದ್ರೂ ನನ್ನ ಕೈಯಲ್ಲಿದೆ. ಕೈ ಬಿಡಿ, ನಾನು ಹೋಗ್ಬೇಕು. ಸ್ವಲ್ಪ ನಿಲ್ಲು ಪ್ರೇಮ. ಸಿಟ್ಟಿನ ಆವೇಶದಲ್ಲಿ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ ಅದನ್ನೇ ಮನಸ್ಸಿಗೆ ಹಚ್ಕೊಳ್ಳುವುದೇ. ನೋಡು ಪ್ರೇಮ, ಎಲ್ಲಿ ಸಿಟ್ಟು ಜಾಸ್ತಿ ಇರ್ತೈತೋ ಅಲ್ಲಿ ಪ್ರೀತಿನೂ ಜಾಸ್ತಿನೇ ಇರ್ತೈತೆ ಅನ್ನೋ ಮರಿಬೇಡ. ಯಾಕಂದ್ರೆ ಶ್ರೀಮಂತ ಮಣಿತನದಲ್ಲಿ ಬೆಳೆದ ಒಂದು ಕೊಬ್ಬಿದೆ. ಮಣಿತನ ಬೆಳೆದಿರುವ ಹೆಣ್ಣಿನ ಗುಣ ತಿಳಿಬೇಕಂದ್ರೆ ಸಾಕಷ್ಟು ವಿಚಾರಗಳು ಮಾಡಬೇಕಾಗುತ್ತದೆ. ಅದಕ್ಕೆ ನಾನು 1ರಿಂದ 100ರ ಮಗ್ಗಿ ಎಣಿಕೆ ಮಾಡಬೇಕಾಯಿತು. ಅಂದ್ರೆ ನೀವು ಹೇಳೋ ಮಾತು ಹೇಳ್ತೀನಿ, ಮಜ್ಜಿಗೆ ಹೇಳ್ತೇನೆ, ಹೇಳ್ತಾನೆ ಹುಚ್ಚೇನೆ ಅಲ್ಲ. ಸುಮ್ಮನೆ ನಾನು ಕೈ ಬಿಟ್ಟಿದ್ರೆ ಸತ್ತೇ ಹೋಗ್ಬಿಡ್ತಿದ್ದಿ ಅಲ್ಲ.
ನಿನ್ನ ಕೈ ಬಿಟ್ಟು ನಿನ್ನ ಕೈ ಹಿಡಿದು ಈ ಜೀವನ ಸಾಗಿಸೋ ನಾನೇ ಅಲ್ಲವೇ ಪ್ರೇಮ? ನಿನ್ನ ಕೈ ಬಿಟ್ಟು ನಾನು ಅವ ನರಕಕ್ಕೆ ಹೋಗಲಿ. ಅದಿರಲಿ, ಅಲ್ಲಿ ನೋಡು, ಆ ಗಿಡದ ಹಸಿರುಗಳ ಮಧ್ಯದಲ್ಲಿ ಎರಡು ಪಕ್ಷಿಗಳು ಹೇಗೆ ಒಂದಕ್ಕೊಂದು ಚುಂಬನ ಕೊಡುತ್ತಿವೆ ಅಂತ. ಇತ್ತ ನೋಡು ಆ ಬಣ್ಣದ ಇಸಿರಿ. ಅಲ್ಲಿ ನೋಡು ಆ ಮಲ್ಲಿಗೆ ಗಿಡಗಳ ಮಧ್ಯದಲ್ಲಿ ಕಾಲುವೆಯಿಂದ ಹೇಗೆ ಹರಿದು ಬರುತ್ತೀಳು ಆ ಗಂಗೆ. ಅವಳೇ ಅಲ್ವೇ ನಿಜವಾದ ಪವಿತ್ರ ತಾಯಿ? ಹೌದು ಪ್ರೇಮ, ಆ ಹೂವು ಗಮಿಸಿ ಎಷ್ಟೊಂದು ಪರಿಮಳ ಚೆಲ್ಲಿದೆ ನೋಡು. ಆ ಸೂರ್ಯಕಿರಣಕ್ಕೆ ಎಷ್ಟೊಂದು ವರ್ಣನೆ ಬಂದಿದೆ ನೋಡು. ನಿಜ ರೀ, ಆ ಸೃಷ್ಟಿಕರ್ತ ಎಷ್ಟು ಸುಂದರವಾಗಿ ಸೃಷ್ಟಿಸ್ತಾ ಇದ್ದಾನೆ ಈ ಸೃಷ್ಟಿಯ ಸ್ವೈಭೋಗವನ್ನು. ಅಲ್ಲಿ ನೋಡಿ, ಆ ವೃಂದಾವನವನ್ನು ನೋಡ್ತಾ ಇದ್ರೆ ಹಚ್ಚು ಹಸಿರಾಗಿ ಗಿಡ ಮರಗಳ ಸಾಲುಗಳು ಒಂದಕ್ಕೊಂದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಅಷ್ಟಲ್ಲದೆ ಹಕ್ಕಿ ಪಕ್ಷಿಗಳ ರಾಗವನ್ನು ಕೇಳ್ತಾ ಇದ್ರೆ ಒಂದಕ್ಕೊಂದು ಚುಂಬಿಸುತ್ತಾ ಎಷ್ಟೊಂದು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾವೆ. ಇವೆಲ್ಲವನ್ನ ಬಿಡಿ, ಅಲ್ಲಿ ನೋಡಿ ಆ ಕಮಲದ ಹೂ ಮೇಲೆ ದುಂಬಿಗಳು ಮಕರಂದವನ್ನಾಗಿರ್ಲಿಕ್ಕೆ ಎಷ್ಟೊಂದು ಸೊಗಸಾಗಿ ಕುಳಿತುಕೊಂಡಿದ್ದಾವಲ್ಲವೇ? ಆ ಎಲ್ಲ ಹೂವಿನ ಪರಿಮಳ ಹೀರಲು ಆ ದುಂಬಿಗಳಿವೆ, ಮತ್ತೆ ಈ ಹೂವಿನ ಪರಿಮಳ ಹೀರಲು ಈ ದುಂಬಿ ನಾನು ಇಲ್ಲವೇ ಪ್ರೇಮ? ಈ ಸಂತಸದ ಸಮಯದಲ್ಲಿ ಆನಂದ ಸಾಗರದಲ್ಲಿ ಕುಳಿತು ನಾನು ಅಲ್ಲದೆ ಈ ಬಣಸಿರಿಯಲ್ಲಿ ಕುಳಿತು ಎಲ್ಲ ಹಕ್ಕಿ ಪಕ್ಷಿಗಳ ತನ್ನೆಂಡು ಬಂತೆ ಒಂದು ಪ್ರೇಮ ಗೀತೆ ಹಾಡು. ಮರ್ಯಾದ ಮನಸ್ಸಿನ ಸಂಗಮ ಹಸಿರು ಗಿರಿಗಳೆಲ್ಲವೂ ಚೆಲುವುಗೀತು ಕೇಳಲಿ. ಚೈತ್ರ ಮೇಳವೇ ನಗು ನಮ್ಮ ಬಾಳಲಿ. ಗಗನದಾಸೆ ಭುವನದಾಸೆ ಬಿಡಿಸಲಾರದ ಪ್ರೇಮ
ಅಬಾ ಬಾ 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 ಏನು ಚಂದ ನಿಂತಾಳ್ರಿ ನಮ್ಮ ಸಾಹುಕಾರನ ಮಗಳು. ಅದಕ್ಕಾಗಿ ಈ ನಮ್ಮ ದೇಶದ ಜನಸಂಖ್ಯೆ ಬೆಳೆದಿರ್ಬೇಕೇನೋ ಅಂತಿನ್ನ. ಅಲ್ಲ ಇಂಥವ್ರಿಗೆ ಹಿಂಗ ಬಿಟ್ರ ಇವ್ರೇನು ಸುಮ್ಮನೆ ಇರ್ಬೇಕೆ ಅಲ್ಲ. ಇಂಥವ್ರಿಗೆ ಮಜಾ ಮಾಡಿ ಇಂಥವ್ರಿಗೆ ಆಪರೇಷನ್ ಮಾಡ್ಬೇಕು ಅಂದಾಗ ಬುದ್ಧಿ ಬರ್ತೈತಿ, ಅಂದಾಗ ಬುದ್ಧಿ ಬರ್ತೈತಿ. ನಾನು ಇದೇ ವಾರದಲ್ಲಿ ಮತ್ತೆ ಡ್ಯೂಟಿಗೆ ಹೋಗಬೇಕಾಗಿದೆ. ಮತ್ತೆ ಬಂದ ಮೇಲೆ ಭೇಟಿ ಆಗೋಣ. ನಾನೇನು ಬರಲೇ? ಸರಿ, ನನ್ನನ್ನು ಮರಿಬೇಡಿ. ಬಾಯ್ ಬಾಯ್. ಏನಂದೆ ನೀನು? ಮರಿಬೇಡಿ ಅಂತನ? ದೇವರ ಕಡೆ ಮುಖ ಮಾಡಿದ್ದೆ ನಿನ್ನ ಮರೆಯುವ ಸಲುವಾಗಿ. ಕೈ ಮಡಿಚಿ ನೆಲದ ಮೇಲೆ ತಲೆ ಇಟ್ಟಿದ್ದೆ. ಆದರೆ ತಲೆ ಎತ್ತಿ ಮತ್ತೆ ಪ್ರಾರ್ಥನೆಯಲ್ಲೂ ನಿನ್ನನ್ನೇ ಬೇಡಿಕೊಂಡೆ. ಪ್ರೇಮ, ನೀನು ನನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲ್ಲ ಕಣೆ. ಯಾಕಂದ್ರೆ ನೀನು ನನಗೆ ಪರಿಚಯ ಆದ್ದು ಮನಸ್ಸಿಗಲ್ಲ ಕಣೆ, ನನ್ನ ಪ್ರಾಣಕ್ಕೆ. ನಾನು ನಿನ್ನ ಮರ್ತಿದ್ದೀನಿ ಅಂದ್ರೆ ಅಂದು ನಾನು ಸತ್ತು ಹೋಗಿದ್ದೀನಿ ಅಂತಾನೆ. ಇವ್ರ ಸಾವುಕಾರ ಅಂತ ದೊಡ್ಡ ಸಾವುಕಾರರು. ಅಲ್ಲ ಒಯ್ದು ಬೆಂಕಿ ಹತ್ರಿ ಇವಾಗ ದೊಡ್ಡ ಸಾವುಕಾರನ ಮಗ ಅಂತ ಯಾವ ಮುಂಡೆ ಮಗ ಮಾಡ್ಯಾನೋ ನಿನ್ನ? ಹೊಸ್ಕೊಳ್ರಿ ಬಾಯಿನ. ನಿಮ್ಮ ಕೈಯಾಗ ನೌಕರಿ ಮಾಡೋ ಕಾಲಕ್ಕೆ ನನಗೇನು ಸುಖ ಸಿಗಲಿಲ್ಲ. ಒಬ್ಬರನ್ನ ಯಾರನ್ನಾದರೂ ಕಡ್ದು ಸೂರಾಗಲಿಲ್ಲ, ಕಡಿಕ ಕಡಿಸ್ಕೊಂಡು ಸೂರಾಗಲಿಲ್ಲ. ಏನು ಮಾತನಾಡ್ತಿರೇ ಗೋವಿಂದ? ಸದ್ಯ ನೀ ಮಾಡಬೇಕಾದ ಕೆಲಸನ ಹೇಳಕತ್ತೀನಿ ರೀ. ದೊಡ್ಡ ಸಾವುಕಾರ ಕೈಯಾಗ ನೌಕರಿ ಮಾಡೋ ಕಾಲಕ್ಕೆ ಊರಾಗಿನ ಜನ ಮುಂದೆ ಬಂದವ್ರು ನಮಸ್ಕಾರ ರಾಮ ರಾಮ ಅಂತ ಚೆಂಡು ಬಗ್ಸ್ತಿದ್ರು. ಅದೆಲ್ಲ ಹೋಗಿ ಈಗ ನಿನ್ನ ನೋಡಿ ಮೀಸಿ ಮ್ಯಾಗ ಕೈ ತಿರ್ದ RCC ಮನ್ಯಾಗಿದ್ದು ಹುಡುಗಿಯರ್ನ ಜರ್ಕೊಂಡು ಬಂದು ತೆಕ್ಕಿ ಹೊಡ್ಕೊಂಡು ನಿಂದಿರ್ತಾರೋ. ಯಪ್ಪ ಹೆಂಗೆ ಮಾಡಲಿ ಅಂತೀನಿ. ಇದೇನು ಹೇಳ್ತೀರಿ ಗೋವಿಂದ? ಸ್ವಂತ ನಿಮ್ಮ ತಂಗಿ ಸುದ್ದಿನೇ ಹೇಳಕತ್ತೀನಿ. ಸ್ವಂತ ನಿಮ್ಮ ತಂಗಿ ಸುದ್ದಿ ಹೇಳಕತ್ತೀನಿ. ಅಂದರೆ ಅದರಿ ಆ ಲಪುಡ್ ನನ್ನ ಮಗ ಕುಬೇರ ಏನು ಮಾಡಿದ ಕುಬೇರ? ನನ್ನ ಕಣ್ಣೆದುರಿಗೆ ನನಗೆ ಹೆದರ್ಲಾರ್ದ ಕಿತ್ತಳೆ ಹಣ್ಣಿನಂತ ನಿಮ್ಮ ತಂಗಿನ ಹಬ್ಬಕೊಂಡು ಮುತ್ತಿಟ್ನೋ. ಯಪ್ಪ ನಾ ಹೆಂಗೆ ಮಾಡಲಿ ಅಂತೀನಿ. ಗೋವಿಂದ, ನನಗೆ ಯಾಕೆ ಸಿಟ್ಟಿಗೆ ಹೇಳ್ತೀರಿ? ನೋಡ್ರಿ, ಇದ್ದದ್ದಿಗೆ ಇದ್ದಂಗೆ ಹೇಳಿದ್ರ ಎದಿಗೆ ಬಂದು ಒದ್ದಂಗಂತ. ಅಲ್ಲ ನೋಡು ಸೀನೆಲ್ಲ ನೋಡಿಬಿಟ್ನೆ. ಮತ್ತು ಅದ್ರಾಗ ಎತ್ತ ಕಮ್ಮಿ ಅದಕ್ಕೆ ನನ್ನ ಕಣ್ಣು ಗಪ್ಪಾಗಿ ಹೋಗ್ಬಿಟ್ಟು ಅದ್ರಾಗ ನಾ ಸುಳಿವಿನ ಮ್ಯಾಗ ಮನೆಗೆ ಬರ್ಬೇಕಾದ್ರೆ ಗಟಾರ್ದಾಗ ಹೊಯ್ಕೊಂಡು ಬಿದ್ದ ನನ್ನ ಮನಕಾಲ ಪಟ್ಟಿ ಹೊಡ್ಕೊಂಡು ಬಂದೀನಿ. ಯಪ್ಪ ಮನಕಾಲ ಪಟ್ಟಿ ಹೊಡ್ಕೊಂಡು ಬಂದೀನಿ. ಸಮಾಧಾನ ತೆಗೆದುಕೋ ಗೋವಿಂದ, ಸಮಾಧಾನ ತೆಗೆದುಕೋ. ಆ ಸಿಂಹದ ಮರಿಯೊಡನೆ ಸಮರ ಸಾಧಿಸಿರಿ ಆ ಕುರಿ ಮರಿ ಸ್ಥಿತಿ ಏನಾಗುತ್ತದೆ ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಮ್ಮೆ ನನ್ನ ತಂಗಿಯನ್ನು ಅಪ್ಪಿದಾಗ ಅದೇ ದಿನ ಮುಗಿಸುತ್ತಿದ್ದೆ ಅವನ ಕಥೆಯನ್ನು. ಕುಬೇರ, ಅಂದಿನಿಂದ ಇಂದಿನವರೆಗೆ ನಿನ್ನ ತಂಗಿಯ ಮೇಲೆ ಹೋದಾಡುತ್ತಿದೆ ನನ್ನ ಶೇಡು. ನಾಳೆ ನಿನ್ನನ್ನು ನಿನ್ನ ತಂಗಿಯನ್ನು ಅಪ್ಪಿ ಮುದ್ದು ಕೊಟ್ಟು ಕೀಲು ಗೆಡಿಸಿ ನನ್ನ ತಂಗಿಗೆ ಆದ ಶೇಡವನ್ನು ನಿನ್ನ ತಂಗಿಯ ಮೇಲೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ವಿಶ್ವ ಪ್ರಕಾಶ್ನೇ ಅಲ್ಲ. ಭಾಗೋಯಿಂದ ಹೋಗೋಣ. ನಡ್ರಿ, ನೀವು ಏನು ಮಾಡ್ತೀರಿ ಅನ್ನೋದು ನಾನು ನೋಡಕ್ ಬರ್ತೀನಿ. ನಾನು ಪಕ್ಕ ಅದಲ್ಲಿ ಮಗನ ಪಕ್ಕ. ಬಡವ್ರು ಆರಾಮ ತಿಂದು ಬಂದು ಬಡವ್ರು ಆರಾಮ ಬಡ್ಡಿ ತಿಂದು ಬಂದೈತೆ ಮಗನ ನಿನಗೆ ಸಾಕ. ನಾಳೆಗೆ ಮಗನ ನಿನ್ನ ಆಸ್ತಿ ಎಲ್ಲ ಹೋಗುತ್ತೆ ಮಗನ ನಾಗಣ್ಣ ಹೆಸರಿಗೆ ಸಿಕ್ಕ. ನಾಳೆ ಮಧ್ಯಾಹ್ನ ಆ ಕುಬೇರನ ಕೈ ಸಿಕ್ಕ ನೀ ಯಾಕೆ ಚೊಕ್ಕ ಶಕುನಿ ಕೌರವರನ್ನು ನಾಶ ಮಾಡಿದಾಗ
ನಾಶ ಮಾಡಿ ಆವಾಗ ನಾ ಹಾಕೇನ ಮಗನ ನಿನ್ನ ಆಸ್ತಿಗೆ ಹಾಕ. ಇದೊಂದು ಯಾವುದೋ ಬಂತಲ್ಪ ಕೆಂಪು ಮಾರಿಬೇಕು. ಯಾತಾಳ ಸಿದ್ಧ ಭೂತಾಳ ಸಿದ್ಧ ನಿಮೋಣ ಸಿದ್ಧ ಇಲ್ಲಕ್ ನೀತ ಸಿದ್ಧ. ಅಲ್ರಿ ನಾ ದಾರಿ ಬಿಡ್ತೀನಿ ರೀ, ಆದ್ರೆ ಮಣ್ಣೊಂದು ಕನಸಿನಾಗ ನಮ್ಮ ಕಣ್ಣು ಗಪ್ಪಾಗಿ ಹೋಗ್ಬಿಟ್ಟವ್ರಿ. ಅದಕ್ಕೆ ರೀ ನಾನು ನಿಮ್ಗೆ ದಾರಿ ಬಿಡಲಿಲ್ಲ. ಆದ್ರೆ ನೀವು ಯಾವ ಮಟ್ಟದವ್ರಿ ಅನ್ನೋದು ನಮಗೇನು ಗುರುತು ಸಿಗ್ಲಿಲ್ಲ ನೋಡ್ರಿ. ನಾವು ಯಮಲೋಕದಿಂದ ಇಲ್ಲಿಗೆ ಬಂದು ತಪಸ್ಸನ್ನು ಆಚರಿಸಿ ಶಿವಲೋಕದಿಂದ ಶಿವನ ಅವತರಿಸಿ ಬಂದ ನಿಪ್ಪತ್ತಿಗೆ ಮಠದ ಮಹಾಸ್ವಾಮಿಗಳು ಅಂತಾರೆ. ಹಂಗಾದ್ರೆ ಹೊಟ್ಟಿಗೆ ರೊಟ್ಟಿ ತಿಂತೀರಿ ಮತ್ತೇನಾರೇ? ಲೇ ಕತ್ತೆ, ಈ ಸ್ವಾಮಿಗಳೆಲ್ಲ ಶಬ್ದವನ್ನು ಮಾತನಾಡಿದರೆ ಶಾಪ ಕೊಟ್ಟು ಬಿಟ್ಟೇನು, ಸುಟ್ಟುಕೊಂಡು ಸತ್ತು ಹೋಗ್ತೀಯ ಮಗನೇ. ಅಷ್ಟು ಮಾಡಿ ಅಷ್ಟು ಮಾಡ್ರಿ, ನಿಮಗೆ ಪುಣ್ಯ ಬರ್ತೈತಿ. ಯಾಕಂದ್ರೆ ನನಗೂ ಯಮಲೋಕ ನೋಡ್ಲಾರ್ದ ಭಾಳ ದಿವಸ ಆಗೈತಿ. ನಾನು ಯಾಕಂದ್ರೆ ಯಮಲೋಕ್ ಹೋಗಿ ನನ್ನ ಮಂದಿನ ಮಕ್ಕಳನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬನ್ನಿ, ಆಶೀರ್ವಾದದಿಂದ ಮಾತಾಡ್ಸ್ಕೊಂಡು ಬರ್ತೀನಿ ರೀ. ಲೇ ಮುದುಕ, ನಿಂದ್ರಸ್ರಿ ಆ ಮಾತ. ಇದು ನೋಡ್ರಿ, ಇದು ಒಮ್ಮೆ ಮುದುಕ ಅಂದಿರಿ, ಇನ್ನೊಮ್ಮೆ ಕರ್ತ ಮುದುಕ ಅಂದ್ರ ಮತ್ತ ಅಲ್ಲ ನಿನಗ ಹಿಂದ ಮುಂದ ಯಾರು ಗೊತ್ತಿಲ್ಲ ಅಂತದ್ರಲ್ಲಿ ನಿನಗೆ ಎಲ್ಲಿಂದ ಬರಬೇಕು ಲೇ ಮುದುಕ ಹರ್ಯವು? ನೋಡ್ರಿ ಸ್ವಾಮಿಗಳ, ನಿಮ್ಮ ಈ ಕ್ಯಾವಿ ಅರಿವೆಗೆ ಸುಮ್ಮಾಗೇನ್ರಿ. ಇದ ಮುದುಕ ಅನ್ನೋ ಶಬ್ದ ನಮ್ಮ ಮೂಲಿ ಮನಿ ಮುದುಕಿ ಕಿವಿಗೆ ಬಿತ್ತಂದ್ರ ನಿನ್ನ ಕೆಂಪಣ ಜೋಳಿಗೆ ಸಜ್ಜಿ ಹೋಳಿಗೆ ಬಿಡುತ್ತೆ, ಹುಷಾರ. ಎಲ್ಲ ಮುದುಕ ಹಳೆ ಊರು ಮುದುಕ ಅಲ್ಲಲೇ. ಹೋಗಿ ಹೋಗಿ ಕೆಟ್ಟ ಹೆಂಗಸರ ಸಹವಾಸ ಮಾಡಿದೀಯಲ್ಲ ನೀನು, ಮುಂದಿನ ಜನ್ಮದಲ್ಲಿ ಅದೇ ಹೆಂಗಸಿನ ಮನೆ ಕಾಯು ನಾಯಿಯಾಗ ಹುಟ್ಟುತ್ತೀಯ ನೀನು. ಓಂ ನಮ ಶಿವಾಯ. ಅಂತ ಶಾಪ್ ಕೊಡ್ಬೇಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬಿಡ್ತೀನಿ. ಯಾಕಂದ್ರೆ ನಾ ಎಷ್ಟು ದಿನ ತಗ ಬೇಕಾದಂತ ತಂದು ತಿಂದೀನಿ. ಈಗ ನಾಯಿ ಹಂಗೆ ಮಾಡಿ ಹಳಿಸಿದ ಅನ್ನ ತಿನ್ನೋಂಗೆ ಮಾಡಬೇಡ್ರಿ, ನಿಮ್ಮ ಕಾಲಿಗೆ ಬಿಡ್ತೇನೆ ರೀ, ಕಾಲಿಗೆ. ಲೇ ಮಗನೇ, ಬೀಳಬೇಡ ನೀನು, ಕಾಲಿಗೆ ಬೀಳಬೇಡ. ಯಪ್ಪ ಗುರುವೇ, ಎದ್ದೇಳೋ ಭಕ್ತ, ನೀವು ನಮ್ಮಂತವ್ರ ಕಾಲಿಗೆ ಹಾಗೆಲ್ಲ ಬೀಳಬಾರ್ದು. ಹಾ, ಏನಾಯ್ತು ಬಂದ ವಿಷಯ? ನೀವು ಹೇಳ್ದಂಗ ನನಗೆ ಕೆಲಸ ಎಲ್ಲ ಬರೋಬ್ಬರಿ ಆಯ್ತ್ರಿ, ಬರೋಬ್ಬರಿ ಆಯ್ತಾ. ಹಾಗ ಬಂದ ಮಾಮ ಅನ್ನುತ್ತ ಕೈ ಹಿಡ್ದ ಮುತ್ತು ಕೊಟ್ಟ ಮತ್ತೆ ಹೋಗಿ ಬಿಟ್ಟಳ್ರಿ. ಇನ್ನು ತಾಳಿ ಕಟ್ಟುವಂತ ಕೆಲಸ ಅಟ್ಟ ಮಾಡಿ ಕೊಟ್ರೆ ಸಾಕ್ರಿ, ಸಾಕ್ರಿ. ಎಲ್ಲೇ ಪೋಷ್ಟ ಮೊನ್ನೆ ನಿನ್ನ ಗಲ್ಲಕ್ಕೆ ಮುದ್ದು ಕೊಟ್ಟ ಅದು ಯಾವುದಲೇ ಹುಡುಗಿ? ಸುಮ್ಮನಿರೋ, ಇವ್ ನಂದೊಂದು ಆತಳಿ ಎಲ್ಲ ತರ ಕರಿ ನಾಲಿಗೆ ತೊಗೊಂಡ ಬರ್ತಾ ಅಡ್ಮೋಟ್ರ ನಾನು ಸೋಳಿ ಮಗ. ಚಲೋ ಆತ್ಲೇ ಅಪ್ಪ, ನಿನ್ನ ತಲೆ ಮ್ಯಾಗ ಇಂಥ ದೊಡ್ಡ ಸ್ವಾಮಿಗಳ ಆಶೀರ್ವಾದ ಸತತ ಐತೆ ಅಂದಿಂದ ನಿನ್ನ ಮುಂದೆ ಯಾರು ಇಲ್ಲಪ್ಪ. ಹೊಡಿನ ನಿನ್ನ ಕೀಲಿಲ್ಲದ ಬಂಡಿ ಓಡಿ 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 ಒಂದಿನ ಹಾಕೈತಿ ಮಗನ ನಿನ್ನ ಒಗ್ಗಾಲಿ ಬಂಡಿ. ಹಾ ಭಕ್ತ, ಆಯ್ತು, ನೀನು ಅಂದುಕೊಂಡ ಕೆಲಸ ಆಯ್ತಲ್ಲ. ಎಲ್ಲಿ ನನ್ನ ದಕ್ಷಿಣ ಹೇಳಿದ ಕೊಡು. ತಂದಿದ್ದೀನಿ, ತೆಗೆದುಕೊಳ್ಳಿ.
ನನ್ನ ಕೆಲಸವಷ್ಟು ಬೇಗ ಮುಗಿಸಿಕೊಡ್ರಿ. ಹಾ 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 ನೀ ಹೇಳೋದೇನು ಬೇಡ. ನಿನ್ನ ಕೆಲಸ ಹೇಗೆ ಮುಡಿಸ್ಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೆದರಬೇಡ. ನಿನ್ನ ಕೆಲಸ ನಾನು ಮಾಡಿಕೊಡುತ್ತೇನೆ. ನೀನು ಹೋಗಿ ಬರುವಂತಾನೋ ಹೋಗು ಭಕ್ತ. ಅಪ್ಪನೇ ಗುರುಗಳೇ, ಅಪ್ಪನೇ ಗುರುಗಳೇ, ನೀವು ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸೇನ್ರಿ. ಇನ್ನು ಈ ಕೆಲಸ ಮುಗಿದ್ಕೊಡ್ಲೆ ಮತ್ತೆ ಹೊಸ ವಿಚಾರ ರೀ. ಹಾ ಭಕ್ತ, ನಿಮಗೇನು ವರ ಬೇಕೋ ಕೇಳು. ನಿನಗೇನಾದ್ರೂ ಇದ್ರೆ ನಾನು ಕೊಡುತ್ತೀನಿ ವರ. ಗುರುವೇ, ಹಾ ನೀವು ಇಂಥ ನನಗೆ ಆಶೀರ್ವಾದ ಕೊಟ್ರಿ ಅಂದ್ರೆ ಭಾಳ ಚಲೋ ಆತು ನೋಡ್ರಿ. ಇವ ಭಾಳ ಚಲೋ ಆತು ಅದೇ ಏನು ಬೇಕು ಕೇಳು ವರ. ನೋಡ್ರಿ, ನನ್ನ ಮಗಳು ಹೋಗಿ 8 ದಿವಸ ಆಯ್ತು ರೀ. ಹ್ಮ್ ಎಲ್ಲಿ ಹೋಗ್ಯಾಳು, ಯಾರು ಬೆನ್ನತ್ತಿ ಹೋಗ್ಯಾಳು, ಏನು ಕುತಂತ್ರ ನಡೆಸ್ಯಾಳು ನನಗೆ ಒಂದು ತಿಳಿವತ್ರಿ. ಸ್ವಾಮಿಗಳು, ನೀವು ಒಟ್ಟು ತಿಳಿಸಿ ನೋಡಿ ಹೇಳ್ರಿ. ನಿಮಗೆ ಬೇಡಿದ ಕಾಣಿಕೆ ಕೊಡ್ತೇನೆ, ಬೇಡಿದ ಕಾಣಿಕೆ ಕೊಡ್ತೇನೆ. ಭಕ್ತ, ನಿನ್ನ ಮಗಳು ಸಂಜೆ ನುಕ್ಕ ನಿನ್ನ ಮನೆಗೆ ಬರುತ್ತಾಳೆ. ನೀನೇನು ಹೆದರಬೇಡ, ಹೋಗಿ ಬರೋವಂಥವನಾಗು. ನೀವು ಹೇಳ್ದಂಗೆ ನೋಡಿ, ಅದೆಲ್ಲ ಖರೆ ಐತಿ. ಸಂಜೆಗೆ ಮನೆಗೆ ಬರ್ತಾಳ, ಸಿಕ್ಕಂಗೆ ತಿಂತಾಳ, ಬೆಕ್ಕಿನ ಗತಿಗೆ ಮತ್ತೆ ಓಡಿ ಹೋಗ್ಕಾಳ. ಅದಕ್ಕೆ ಸ್ವಾಮಿಗಳ ಆಕೆ ಹಿಂಗೆ ಓಡಾಡೋದು ಬೇಡ, ನಾವು ಹುಡುಕಾಡೋದು ಬೇಡದಂಗದ ನೋಡ್ರಿ. ನೀವು ಏನಾರ ಆಶೀರ್ವಾದ ಮಾಡಿರಿ, ನಿಮ್ಮನ್ನ ಯಾವತ್ತೂ ಮರೆಯಂಗಿಲ್ಲ. ನಾ ಯಾವತ್ತೂ ಮರಿದ್ರು. ಏಯ್, ನೀನು ಹೋಗಿ ಕೈಲಾಸಕ್ಕೆ ಹೋಗ್ತೀನೆಂದು ಹೇಳುತ್ತೀರಲ್ಲ, ಅದೇ ಕೈಲಾಸಕ್ಕೆ ಹೋಗಿ ನಿನ್ನ ಬಂಧು ಬಳಗ ಎಲ್ಲ ಕಾಣುತ್ತಾರೆ. ನೀನು ಅಲ್ಲೇ ಹೋಗಿ ಸೆಟದ ಸಾಯಿ ಮುದುಕ. ನಾನು ಅಲ್ಲಿದು ಹೋಗ್ಯಾನ್ರೆ. ಹಾ ಆದ್ರೆ ಮಣ್ಣಿ ಅಲ್ಲೇ ನಂದೆಲ್ಲ ಕ್ಷೇಮ ಸಮಾಚಾರ ಎಲ್ಲ ತಿಳಿದೈತಿ. ಎಲ್ಲ ಕ್ಷೇಮ ಸಮಾಚಾರ ತಿಳಿದೈತಿ. ಅಲ್ಲ ಲೇ ಮುದುಡೆ, ಅಲ್ಲೇ ಅವನು ನಿನ್ನ ಮಗಳು ಅನ್ನೋದು ಗೊತ್ತಾಗೆ ಮಾತಾಡಕತ್ತೇನೆ ಅನ್ನೋದು ಗೊತ್ತಾಯ್ತು ನನಗೆ. ಇಲ್ಲ ಪಪ್ಪ, ನಾನು ಗುರ್ತ ನೀ ಹೆಂಗೆ ಹಿಡಿದಿ ಅಂತ. ಯವ್ವ ಮಗಳ, ನನ್ನ ಹೊಟ್ಟಾಗ ಹುಟ್ಟಿದ ಮಗಳ ಅಂದಬೇಕ ನನಗೆ ಗುರುತು ಸಿಗಲ್ದ ಇರ್ತೀಯದೇನು? ಅಲ್ಲ ಯವ್ವ, ಇಷ್ಟು ದಿವಸ ಮಾಡೋದೆಲ್ಲ ಸಾಕ್ಯವ್ವ. ಸಾಕ ಇನ್ನು ಮುಂದೆ ಚಲೋ ದಾರಿ ಹಿಡ್ದು ನಡ್ಕೊಳ್ಳಿ ಯವ್ವ, ಚಲೋ ದಾರಿ ಹಿಡ್ದು ನಡ್ಕೊ. ಚಲೋ ದಾರಿನ ಹಿಡ್ಕೊಂಡಪ್ಪ. ಈ ಸ್ವಲ್ಪ ಬರ್ಬೇಕಾಗಿತ್ತಲ್ಲ, ಅದಕ್ಕೆ ಇದನ್ನು ತೊಗೊಂಡು ಹೋಗ್ಬೇಕಂತ ನಾನು ಬಂದಿದ್ದ. ಆ ವೀಸೆ ಹಾಕಿರ್ನೆ ಇದೆಲ್ಲ ಬರತ್ತ, ಇಲ್ಲ ಬರೋದಿಲ್ಲ. ಯವ್ವ ಹಾ, ಹಂಗೆ ನಡೀಪ. ಮಾಡಬೇಡ ಯವ್ವ, ನೀ ನನ್ನ ಜೋಡಿ ಬರಕ್ಕನೇ ಬೇಕು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನಾನೇ ನಿನ್ನ ದೈವ. ಯಾವ ಬರುತ್ತಂತ ನಾನು ಇಂದು ನಾನು ಕಾದಿದೆ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಅಪ್ಪಾಜಿ ಹೋಗೋ ನೀವಿ ಹೋಗುರು ಬಾವ, ನಡಿ. ಬಾವ.